ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಜೆ.ಎಸ್. ಸೋಮನಾಳ್. ಜೆ.ಎಸ್.ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಜಿ.ಪಿ.ಎಸ್.ಟಿ.ಆರ್, ಎಚ್.ಎಸ್.ಟಿ.ಆರ್ ಮತ್ತು ಪಿ.ಎಸ್.ಟಿ.ಆರ್ ಪರೀಕ್ಷೆಗೆ, ಅದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಜಿ.ಕೆ ಪರೀಕ್ಷೆಗೆ ಸಿಲೆಬಸ್ ಪ್ರಕಾರ ಏನಪ್ಪಾ ಅಂದ್ರೆ ಕ್ಲಾಸ್ಗಳನ್ನು ಮಾಡ್ತಿದ್ದೀವಿ. ಇವತ್ತಿನ ಅವಧಿಯಲ್ಲಿ ಅಧ್ಯಾಯ 24 ಹೆದ್ದಾರಿಗಳು, ರೈಲ್ವೆಗಳು ಮತ್ತು ವಾಯು ಸಾರಿಗೆ ಟಾಪಿಕ್ನಲ್ಲಿ ಬರುವಂತ ಇವತ್ತಿನ ಅವಧಿಯಲ್ಲಿ ವಾಯು ಸಾರಿಗೆಯ ಬಗ್ಗೆ ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನ ಮಾಡೋಣ. ಯಾವ ಸಾರಿಗೆ ಬಗ್ಗೆ ಡಿಸ್ಕಸ್ ಮಾಡೋಣ? ವಾಯು ಸಾರಿಗೆಯ ಬಗ್ಗೆ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡೋಣ. ಈ ವಾಯು ಸಾರಿಗೆಯನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚಿತವಾಗಿ ಸಿಂಪಲ್ ಆಗಿ ಒಂದೇ ಲೈನಿನಲ್ಲಿ ಏನಪ್ಪಾ ಅಂದ್ರೆ ಸಾರಿಗೆ ಎಂದರೇನು, ಸಂಪರ್ಕ ಮಾಧ್ಯಮ ಎಂದರೆ ಏನು ಅನ್ನೋದು ಏನಪ್ಪಾ ಅಂದ್ರೆ ತಿಳಿದುಕೊಳ್ಳೋಣ. ನೋಡ್ರಿ, ಸಿಂಪಲ್ ಆಗಿ ಹೇಳ್ತೀನಿ. ಪ್ರಯಾಣಿಕರನ್ನು ಮತ್ತು ವಸ್ತುಗಳನ್ನು ಅಥವಾ ಯಾವುದೇ ಒಂದು ಮಾಹಿತಿಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವಂತ ಒಂದು ಪ್ರಕ್ರಿಯೆಗೆ ನಾವು ಏನಪ್ಪಾ ಅಂದ್ರ ಸಾರಿಗೆ ಸಂಪರ್ಕ ಅಂತ ಕರಿತೀವಿ. ಯಾವುದೇ ಒಬ್ಬ ಪ್ರಯಾಣಿಕರನ್ನು ಅಥವಾ ವಸ್ತುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವಂತ ಒಂದು ಪ್ರಕ್ರಿಯೆಗೆ ನಾವು ಸಾರಿಗೆ ಅಂತ ಏನಪ್ಪಾ ಅಂದ್ರೆ ಕರಿತೀವಿ. ಅದೇ ಒಂದು ಮಾಹಿತಿಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾದರೂ ರವಾನೆ ಮಾಡಿದವಪ್ಪ ಅಂದ್ರ ಅದನ್ನ ಏನಪ್ಪಾ ಅಂದ್ರ ಸಂಪರ್ಕ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಎ ಎಂಬ ಸ್ಥಳ ಅದ, ಈ ಕಡೆ ಏನಪ್ಪಾ ಅಂದ್ರ ಬಿ ಅನ್ನೋದು ಏನಪ್ಪಾ ಅಂದ್ರ ಇನ್ನೊಂದು ಸ್ಥಳ ಅದ. ಇಲ್ಲೊಬ್ಬ ವ್ಯಕ್ತಿ ಅದನ, ಆ ವ್ಯಕ್ತಿ ಎ ಇಂದ ಏನಪ್ಪಾ ಅಂದ್ರ ಬಿ ಸ್ಥಳಕ್ಕೆ ಹೋಗ್ತಾನ. ಬಿ ಅಲ್ಲೇನೋ ಒಬ್ಬ ಏನಪ್ಪಾ ಅಂದ್ರ ಒಬ್ಬ ವ್ಯಕ್ತಿ ಅದನ, ಈತ ಏನ್ ಮಾಡ್ತಾನಪ್ಪ ಅಂದ್ರ ಎ ಸ್ಥಳಕ್ಕೆ ಬರ್ತಾನೆ. ಇಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಪ್ರಯಾಣ ಮಾಡ್ತಾರ. ಈ ವ್ಯಕ್ತಿಗಳು ಪ್ರಯಾಣ ಮಾಡ್ಬೇಕಾದ್ರ ಯಾವ ಮಾಧ್ಯಮವನ್ನು ಉಪಯೋಗ ಮಾಡ್ಕೋತಾರಪ್ಪ ಅಂದ್ರ ಸಾರಿಗೆ ಮಾಧ್ಯಮವನ್ನು ಏನ್ ಮಾಡ್ತಾರಪ್ಪ ಅಂದ್ರ ಉಪಯೋಗ ಮಾಡ್ಕೋತಾರ. ಈಗ ನೋಡ್ರಿ, ನಾವೆಲ್ಲರೂ ಒಂದ್ ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರ ಬಸ್ನಲ್ಲಿ ಹೋಗ್ತೀವಿ, ಕಾರಿನಲ್ಲಿ ಹೋಗ್ತೀವಿ, ಬೈಕಿನಲ್ಲಿ ಹೋಗ್ತೀವಿ, ಟ್ಯಾಕ್ಸಿಯಲ್ಲಿ ಹೋಗ್ತೀವಿ. ಈಗ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರ ಪ್ರಯಾಣ ಮಾಡ್ತೀವಿ. ಇದನ್ನೇ ನಾವ್ ಏನಪ್ಪಾ ಅಂದ್ರ ಸಾರಿಗೆ ಮಾಧ್ಯಮ, ಸಾರಿಗೆ ಸಂಪರ್ಕ ಅಂತ ಏನಪ್ಪಾ ಅಂದ್ರ ಕರಿತೀವಿ. ನಾವು ಹೋಗುವಾಗ ಹಾಗೆ ಹೋಗ್ತೀವ, ನಮ್ಮ ಜೊತೆಗೆ ಏನ್ ಮಾಡ್ತೀವಿ, ಒಂದಿಷ್ಟು ಲಗೇಜ್ ಗಳನ್ನ ತೆಗೆದುಕೊಂಡು ಹೋಗ್ತೀವಿ. ಇದನ್ನ ನಾವ್ ಏನಂತೀವಪ್ಪ ಅಂದ್ರ ಸಾರಿಗೆ ಸಂಪರ್ಕ, ಸಾರಿಗೆ ಮಾಧ್ಯಮ ಅಂತ ಏನಪ್ಪಾ ಅಂದ್ರ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಹಾಗಾದ್ರ ಈ ಸಾರಿಗೆಗಳಲ್ಲಿ ಎಷ್ಟು ವಿಧಗಳು ಬರ್ತಾವ? ಸಾರಿಗೆ ವಿಧಗಳನ್ನ ನೋಡಿದಾಗ ಒಟ್ಟಾರೆ ಏನಪ್ಪಾ ಅಂದ್ರ ಪ್ರಮುಖವಾಗಿ 4 ಸಾರಿಗೆಗಳು ಬರ್ತಾವ. ಒಂದು ರಸ್ತೆ ಸಾರಿಗೆ ಬರ್ತದ, ಇದನ್ನ ಭೂ ಸಾರಿಗೆ ಅಂತ ಏನಪ್ಪಾ ಅಂದ್ರ ಕರೀತಾರ. ನೆಕ್ಸ್ಟ್ ರೈಲು ಸಾರಿಗೆ ಬರ್ತದ, ವಾಯು ಸಾರಿಗೆ ಬರ್ತದ, ಜಲ ಸಾರಿಗೆ ಬರ್ತದ. ಇವು ನಮ್ಮ ಭಾರತದಲ್ಲಿ ಕಂಡು ಬರುವಂತ ಪ್ರಮುಖವಾದಂತ ಸಾರಿಗೆಯ ವಿಧಗಳಾಗ್ತವ. ಒಂದೇದ್ ಯಾವ್ದು ಬರ್ತದ್ರಿ? ಹೇಳ್ಬೇಕು ನೀವು ನನ್ ಜೊತೆ. ಒಂದೇದ್ ಯಾವ್ದು ಬರ್ತದ? ರಸ್ತೆ ಸಾರಿಗೆ ಬರ್ತದ. ಎರಡನೇದು ರೈಲು ಸಾರಿಗೆ ಬರ್ತದ. ಮೂರನೇದು ವಾಯು ಸಾರಿಗೆ ಬರ್ತದ. ನಾಲ್ಕನೇದು ಏನಪ್ಪಾ ಅಂದ್ರ ಜಲ ಸಾರಿಗೆ ಬರ್ತದ. ಇವತ್ತಿನ ಟಾಪಿಕ್ ಒಳಗೆ ನಾವ್ ಏನ್ ಮಾಡೋಣಪ್ಪ ಅಂದ್ರ ವಾಯು ಸಾರಿಗೆ ಬಗ್ಗೆ ಡಿಸ್ಕಸ್ ಅನ್ನ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಒಳಗೆ ಏನಪ್ಪಾ ಅಂದ್ರ ರೈಲು ಸಾರಿಗೆ ಬಗ್ಗೆ ಡಿಸ್ಕಸ್ ಮಾಡೋಣ. ಹಂಗ ಒಂದೊಂದಾಗಿ ಏನ್ ಮಾಡೋಣಪ್ಪ ಅಂದ್ರ ನಿರಂತರವಾಗಿ ಸ್ಟಡಿಯನ್ನು ಮಾಡೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ಏನಪ್ಪಾ ಅಂದ್ರ ವಾಯು ಸಾರಿಗೆ ಬಗ್ಗೆ ಏನಪ್ಪಾ ಅಂದ್ರೆ ತಿಳಿದುಕೊಳ್ಳೋಣ, ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅವ ಏನ್ ಬೇಕಾದ್ರೂ ಪ್ರಶ್ನೆ ಕೇಳ ನಮ್ಮ ಎಕ್ಸಾಮ್ ಒಳಗ, ಎಲ್ಲದಕ್ಕೂ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಆನ್ಸರ್ ಮಾಡೋದಕ್ ಫಿಟ್ ಆಗಿರ್ಬೇಕು. ಆ ರೀತಿಯಲ್ಲಿ ಏನ್ ಮಾಡೋಣಪ್ಪ ಅಂದ್ರ ನಾವು ಸ್ಟಡಿಯನ್ನು ಮಾಡೋಣ. ನೋಡ್ರಿ, ಮೊದಲಿಗೆ ಏನ್ ಬರ್ತದಪ್ಪ ಅಂದ್ರ ವಾಯು ಸಾರಿಗೆ ಇತಿಹಾಸ ಮತ್ತು ಮುಖ್ಯಾಂಶಗಳು ಬರ್ತಾವ. ಈ ವಾಯು ಸಾರಿಗೆ ಮೊದಲಿಗೆ ಎಲ್ಲಿ ಪ್ರಾರಂಭ ಆಯ್ತು, ಯಾರು ಪ್ರಾರಂಭ ಮಾಡಿದ್ರು, ಎಲ್ಲವನ್ನು ಏನ್ ಮಾಡೋಣಪ್ಪ ಅಂದ್ರ ತಿಳ್ಕೊಳ್ಳೋಣ. ನೋಡ್ರಿ, ವಾಯು ಸಾರಿಗೆಯು ವೇಗದ ಸಾರಿಗೆ ಆಗಿದ್ದು, ವಾಯು ಸಾರಿಗೆ ಏನಪ್ಪಾ ಅಂದ್ರ ತುಂಬಾ ವೇಗವಾಗಿರುವಂತ ಸಾರಿಗೆ ಆಗ್ಯದ. ಒಂದ್ ವಿಮಾನ ಗಂಟೆಗೆ 700-800 ಕಿಲೋಮೀಟರ್ ಸ್ಪೀಡ್ ಹೋಗ್ತದ. ಅಷ್ಟೊಂದು ವೇಗವಾದಂತ ಸಾರಿಗೆ ಮಾಧ್ಯಮ ಆಗ್ಯದ. ನಾವು ಜಲ ಸಾರಿಗೆ ಹೋಲಿಕೆ ಮಾಡ್ರಿ, ರೈಲ್ವೆ ಸಾರಿಗೆ ಹೋಲಿಕೆ ಮಾಡ್ರಿ, ಭೂ ಸಾರಿಗೆ ಹೋಲಿಕೆ ಮಾಡಿ ನೋಡಿದಾಗ ಅತ್ಯಂತ ವೇಗದ ಸಾರಿಗೆ ಮಾಧ್ಯಮ ಯಾವ್ದಾಗ್ತದಪ್ಪ ಅಂದ್ರ ವಾಯು ಸಾರಿಗೆ ಆಗ್ತದ. ಯಾವ್ದಾಗ್ತದೆ? ವಾಯು ಸಾರಿಗೆ ಮಾಧ್ಯಮ ಏನಾಗ್ತದಪ್ಪ ಅಂದ್ರ ಆಗ್ತದ. ತುಂಬಾ ವೇಗವಾಗಿರುವುದು, ಮತ್ತೆ ತುಂಬಾ ವೇಗವಾಗುವುದರ ಜೊತೆಗೆ ತುಂಬಾ ವೆಚ್ಚದಾಯಕವಾಗಿದೆ. ಇದು ತುಂಬಾ ವೇಗವಾಗ್ಯದ, ಮತ್ತೇನಾಗ್ಯದ, ಅದು ತುಂಬಾ ವೆಚ್ಚದಾಯಕವಾಗ್ಯದ. ಪ್ರಪಂಚದಲ್ಲಿ ಮೊಟ್ಟ ಮೊದಲು ವಾಯು ಸಾರಿಗೆಯನ್ನು 1903ರಲ್ಲಿ ಅಮೆರಿಕ ದೇಶದಲ್ಲಿ ಕಿಟ್ಟಿ ಆಕ್ನಿಂದ
ಕರೋಲಿನಾದವರೆಗೂ ರೈಟ್ ಸಹೋದರರು ವಿಮಾನವನ್ನ ಹಾರಿಸಿದರು. ನೋಡ್ರಿ, ತುಂಬಾ ವೇಗವಾದ ಸಾರಿಗೆ ಮಾಧ್ಯಮ, ತುಂಬಾ ವೆಚ್ಚದಾಯಕವಾದಂತ ಸಾರಿಗೆ ಮಾಧ್ಯಮ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವಾಯು ಸಾರಿಗೆಯನ್ನು ಎಲ್ಲಿ ಪ್ರಾರಂಭ ಮಾಡಲಾಯ್ತಪ್ಪ ಅಂದ್ರ ಅಮೆರಿಕ ದೇಶದಲ್ಲಿ ಪ್ರಾರಂಭ ಮಾಡಲಾಯ್ತು. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಯು ಸಾರಿಗೆಯನ್ನು ಎಲ್ಲಿ ಪ್ರಾರಂಭ ಮಾಡಲಾಯ್ತು? ಅಮೆರಿಕ ದೇಶದಲ್ಲಿ ಪ್ರಾರಂಭ ಮಾಡಲಾಯ್ತು. ಯಾವ ವರ್ಷ ಪ್ರಾರಂಭ ಮಾಡಿದ್ರು? 1903ರಲ್ಲಿ. ಎಷ್ಟರಲ್ಲಿ? 1903ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಅಮೆರಿಕ ದೇಶದಲ್ಲಿ ವಾಯು ಸಾರಿಗೆಯನ್ನು ರೈಟ್ ಸಹೋದರರು ಏನ್ ಮಾಡ್ತಾರಪ್ಪ ಅಂದ್ರ ಪ್ರಾರಂಭ ಮಾಡ್ತಾರ. ಯಾರು ಪ್ರಾರಂಭ ಮಾಡ್ತಾರ? ರೈಟ್ ಸಹೋದರರು. ಏನಪ್ಪಾ ಅಂದ್ರ ಅಮೆರಿಕ ದೇಶದ ಕಿಟ್ಟಿ ಹಾಕನಿಂದ, ಯಾವ ಹಾಕನಿಂದ? ಕಿಟ್ಟಿ ಹಾಕನಿಂದ ಕರೋಲಿನಾದ ನಗರದ ಮಧ್ಯೆ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಹಾರಾಟ ಮಾಡ್ತದ. ವಿಮಾನವನ್ನು ಸಂಶೋಧನೆ ಮಾಡಿದವರು ಯಾರು? ರೈಟ್ ಸಹೋದರರು ಮಾಡ್ತಾರೆ. ಇಲ್ಲ ನೋಡ್ರಿ, ವಿಮಾನ ಹಾರಾಡ್ತದ. ಪ್ರಪಂಚದ ಮೊಟ್ಟ ಮೊದಲ ವಿಮಾನ ಇದು. ನೋಡ್ರಿ, ಈಗಿನಿರುವ ವಿಮಾನ ಆಗಿನ ಕಾಲದಲ್ಲಿ ಪ್ರಪಂಚದ ಮೊಟ್ಟ ಮೊದಲ ವಿಮಾನ ಯಾವ ರೀತಿ ಆಗ್ಯದ ಅನ್ನೋದು ನೋಡ್ರಿ. ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ವಿಮಾನವನ್ನು ಕಂಡುಹಿಡಿದವರು ಯಾರು? ಕೇಳ್ತ ನಮಗ್ ಪ್ರಶ್ನೆನ ಕೇಳಿದನ ಆಲ್ರೆಡಿ. ವಿಮಾನವನ್ನು ಯಾರು ಕಂಡುಹಿಡಿತಾರ? ರೈಟ್ ಸಹೋದರರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ವಿಮಾನವನ್ನ ಕಂಡುಹಿಡಿತಾರ. ರೈಟ್ ಸಹೋದರರು ಯಾವ ದೇಶದವರವರು? ಅಮೆರಿಕ ದೇಶದವರವರು. ಯಾವ ದೇಶದವರು? ಅಮೆರಿಕ ದೇಶದವರು. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ವಿಮಾನವನ್ನ ಕಂಡುಹಿಡಿದವರು ಯಾರು? ಪ್ರಪಂಚದಲ್ಲಿ ಮೊದಲ ಬಾರಿಗೆ ವಿಮಾನವನ್ನು ಹಾರಿಸಿದ ದೇಶ ಯಾವುದು? ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ಹಾರಿತು? ಯಾವ ವರ್ಷ ಹಾರಿಸಲಾಯಿತು? ಇವು ಇಂಪಾರ್ಟೆಂಟ್ ಆಗ್ತವೆ. 4 ಪ್ರಶ್ನೆಗಳನ್ನು ನೀವೇನ್ ಮಾಡ್ಬೇಕಪ್ಪ ಅಂದ್ರ ಈ 4 ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಪಲ್ಸರಿ ಆಗಿ ನೆನಪಿಟ್ಟುಕೋಬೇಕು. ಮೊದಲಿಗೆ ವಿಮಾನ ಹಾರಾಟ ಆಗಿದ್ದು 1903ರಲ್ಲಿ. ಯಾವ ದೇಶದಲ್ಲಿ ಆಯ್ತು? ಅಮೆರಿಕ ದೇಶದಲ್ಲಿ ಆಯ್ತು. ಯಾವ 2 ನಗರಗಳ ಮಧ್ಯೆ? ಕಿಟ್ಟಿ ಹಾಕನಿಂದ ಕರೋಲಿನಾದ ನಡುವೆ ಏನಾಗ್ತದಪ್ಪ ಅಂದ್ರ ಮೊದಲಿಗೆ ವಿಮಾನ ಏನಾಗ್ತದಪ್ಪ ಅಂದ್ರ ಹಾರಾಟ ಮಾಡ್ತದ. ರೈಟ್ ಸಹೋದರರು ಏನ್ ಮಾಡ್ತಾರಪ್ಪ ಅಂದ್ರ ವಿಮಾನವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಮೊದಲಿಗೆ ಹಾರಿಸ್ತಾರೆ. ಇಲ್ಲಿ ನೋಡ್ರಿ, ಒಂದ್ಸಲ ಇದೇನಪ್ಪ ಅಂದ್ರ ಈ ಪಿಕ್ಚರ್ ಅನ್ನ ಗ್ಲಾನ್ಸ್ ಮಾಡ್ಕೊಂಬೇಡ್ರಿ. ನೋಡ್ರಿ, ಇಲ್ಲದ ನೋಡ್ರಿ ಸಹೋದರ, ಇವ್ರೇ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರ ರೈಟ್ ಸಹೋದರರು ಬರ್ತಾರ. ನೋಡ್ರಿ, ಆ ರೈಟ್ ಸಹೋದರರ ಹೆಸರು ಏನಪ್ಪಾ ಅಂದ್ರ ಆರ್ವಿಲ್ ರೈಟ್. ಒಂದನೇದವ ಏನಪ್ಪಾ ಅಂದ್ರ ಆರ್ವಿಲ್ ರೈಟ್. ಇನ್ನೊಬ್ಬನ ಹೆಸರು ಏನಪ್ಪಾ ಅಂದ್ರ ವಿಲ್ಬರ್ ರೈಟ್. ರೈಟ್ ಸಹೋದರರ ಹೆಸರೇನು? ಆರ್ವಿಲ್ ರೈಟ್. ಇನ್ನೊಬ್ರು ಏನಪ್ಪಾ ಅಂದ್ರ ವಿಲ್ಬರ್ ರೈಟ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನವನ್ನ ಕಂಡುಹಿಡಿತಾರ. ಯಾವ ವರ್ಷ ಕಂಡುಹಿಡಿತಾರ? ಡಿಸೆಂಬರ್ 17, 1903ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ವಿಮಾನವನ್ನ ಕಂಡುಹಿಡಿತಾರ. ಮೊದಲಿಗೆ ವಿಮಾನ ಹಾರಾಟ ಮಾಡಿದ ಸ್ಥಳ ಅಮೆರಿಕದ ಉತ್ತರ ಕರೋಲಿನಿಂದ ಕಿಟ್ಟಿ ಹಾಕ್ ಎಂಬಲ್ಲಿ ಏನಾಗ್ತದಪ್ಪ ಅಂದ್ರ ಮೊಟ್ಟ ಮೊದಲ ಬಾರಿಗೆ ವಿಮಾನ ಹಾರಾಟ ಮಾಡ್ತದ. ವಿಶೇಷತೆ ಏನದ ನೋಡ್ರಿ, ಇವರು ತಯಾರಿಸಿದಂತ ವಿಮಾನದ ಹೆಸರು ಏನಪ್ಪಾ ಅಂದ್ರ ರೈಟ್ ಪ್ಲೇಯರ್. ಏನು? ರೈಟ್ ಸಹೋದರರು ತಯಾರಿಸಿದಂತ ಮೊಟ್ಟ ಮೊದಲ ಏರೋಪ್ಲೇನ್ ಹೆಸರು ಏನಪ್ಪಾ ಅಂದ್ರ ರೈಟ್ ಪ್ಲೇಯರ್ ಅನ್ನೋದು ಏನಪ್ಪಾ ಅಂದ್ರ ಅವರ ತಯಾರಿಸಿದಂತ ಮೊದಲ ವಿಮಾನದ ಹೆಸರಾಗ್ಯದ. ಇದು ಏನಪ್ಪಾ ಅಂದ್ರ ಈ ವಿಮಾನವು ಮೊದಲ ಬಾರಿಗೆ ಯಶಸ್ವಿಯಾಗಿ ಗಾಳಿಯಲ್ಲಿ ಏನಪ್ಪಾ ಅಂದ್ರ ಹಾರಾಟ ನಡೆಸಿತು. ನೋಡ್ರಿ, ರೈಟ್ ಸಹೋದರರು ಪ್ರಪಂಚದ ಮೊಟ್ಟ ಮೊದಲ ಪೈಲಟ್ ಲೈಸೆನ್ಸ್ ಅನ್ನು ಪಡೆದಂತ ವ್ಯಕ್ತಿಗಳಾಗಿದ್ದಾರ. ನೋಡ್ರಿ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪೈಲಟ್ ಲೈಸೆನ್ಸ್ ಅನ್ನು ಪಡೆದವ್ರು ಯಾರಪ್ಪ ಅಂದ್ರ ರೈಟ್ ಸಹೋದರರು ಬರ್ತಾರೆ. ಯಾರು ಬರ್ತಾರೆ? ರೈಟ್ ಸಹೋದರರು ಏನಪ್ಪಾ ಅಂದ್ರ ಬರ್ತಾರೆ. ಇಲ್ಲದ ನೋಡ್ರಿ, ಇವರೇ ಪ್ರಪಂಚದಲ್ಲಿ ಏನಪ್ಪಾ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಏನು ಪೈಲಟ್ ಲೈಸೆನ್ಸ್ ಅನ್ನು ಪಡೆದವರು. ಒಬ್ಬರು ಆರ್ವಿಲ್ ರೈಟ್, ಇನ್ನೊಬ್ರು ಏನಪ್ಪಾ ಅಂದ್ರ ವಿಲ್ಬರ್ ರೈಟ್ ಬರ್ತಾರ. ಒಬ್ರು ಯಾರು ಬರ್ತಾರ? ಆರ್ವಿಲ್ ರೈಟ್ ಬರ್ತಾರ. ಇನ್ನೊಬ್ರು ಯಾರು ಬರ್ತಾರ? ವಿಲ್ಬರ್ ರೈಟ್ ಅನ್ನೋರು ಏನಪ್ಪಾ ಅಂದ್ರ ಬರ್ತಾರ. ನೆನಪುಳಿತದಲ್ಲ ಇದು. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ವಾಯು ಸಾರಿಗೆ ಇತಿಹಾಸವನ್ನ ನೋಡಿದಾಗ ಇಲ್ಲಿ ತನ ನಾವೇನ್ ಮಾಡಿದವಪ್ಪ ಅಂದ್ರ ಪ್ರಪಂಚಕ್ಕೆ ನೋಡಿದಿವಿ. ಈ ಸದ್ಯಕ್ಕೆ ಏನಪ್ಪಾ ಅಂದ್ರ ಭಾರತದಲ್ಲಿ ವಾಯು ಸಾರಿಗೆ ಬಗ್ಗೆ ಇತಿಹಾಸದ ಬಗ್ಗೆ ಏನಪ್ಪಾ ಅಂದ್ರ ತಿಳ್ಕೊನು. ನೋಡ್ರಿ, ಭಾರತದಲ್ಲಿ ಮೊದಲಿಗೆ
ವಾಯು ಸಾರಿಗೆ 1911ರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ನಿಂದ ನೈನಿ ವರೆಗೆ ಏನಪ್ಪಾ ಅಂದ್ರೆ 10 ಕಿಲೋಮೀಟರ್ ಅಂತರದಲ್ಲಿ ಪ್ರಾರಂಭವಾಯಿತು. ನೋಡ್ರಿ, ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ವಿಮಾನವನ್ನು ಹಾರಿಸಿದಂತ ದೇಶ ಅಂತ ಕೇಳಿದಾಗ ಅಮೆರಿಕ ದೇಶ ಬರ್ತದ. ಆಲ್ರೆಡಿ ಎಲ್ಲ ಗೊತ್ತಾಗದ ನಿಮಗ. ಯಾವ ವರ್ಷ ಮಾಡ್ತದಪ್ಪ ಅಂದ್ರೆ 1903ರಲ್ಲಿ ಮಾಡ್ತದ. ಅದೇ ರೀತಿಯಲ್ಲಿ ಭಾರತದಲ್ಲಿ ಮೊದಲಿಗೆ ವಾಯು ಸಾರಿಗೆ ಯಾವ ವರ್ಷ ಪ್ರಾರಂಭವಾಯ್ತು? 1911ರಲ್ಲಿ ಪ್ರಾರಂಭ ಆಗ್ತದ. ಎಷ್ಟರಲ್ಲಿ ಪ್ರಾರಂಭ ಆಗ್ತದ? 1911ರಲ್ಲಿ ಪ್ರಾರಂಭ ಆಗ್ತದ. ಇದು ಉತ್ತರ ಪ್ರದೇಶದ ಅಲಹಾಬಾದ್ನಿಂದ ನೈನಿವರೆಗೆ ಏನಪ್ಪಾ ಅಂದ್ರೆ 10 ಕಿಲೋಮೀಟರ್ ಅಂತರದಲ್ಲಿ. ಎಷ್ಟು ಕಿಲೋಮೀಟರ್ ಅಂತರದಲ್ಲಿ? 10 ಕಿಲೋಮೀಟರ್ ಅಂತರದಲ್ಲಿ ಏನಾಗ್ತದಪ್ಪ ಅಂದ್ರ ಭಾರತದ ಮೊಟ್ಟ ಮೊದಲ ವಿಮಾನ ಏನಾಗ್ತದಪ್ಪ ಅಂದ್ರ ಸಂಚರಿಸ್ತದ, ಹಾರಾಟ ಮಾಡ್ತದ. ಬಹಳಷ್ಟು ಇಂಪಾರ್ಟೆಂಟ್. ನಮಗೆ ಏನ್ ಪ್ರಶ್ನೆ ಕೇಳಬಹುದು ಇಲ್ಲಿ? ಭಾರತದ ಮೊಟ್ಟ ಮೊದಲ ವಿಮಾನವು ಈ ಕೆಳಗಿನ ಯಾವ 2 ಸ್ಥಳಗಳ ಮಧ್ಯೆ ಹಾರಾಟ ನಡೆಸಿದ ಪ್ರಶ್ನೆ ಕೇಳಬಹುದು. ಯಾವ್ದು ಬರ್ತದ್ರಿ? ಅಲಹಾಬಾದ್ನಿಂದ ನೈನಿವರೆಗೆ ಏನ್ ಮಾಡ್ತದಪ್ಪ ಅಂದ್ರ ಮೊದಲಿಗೆ 10 ಕಿಲೋಮೀಟರ್ ಏನಪ್ಪಾ ಅಂದ್ರ ಸಂಚಾರ ಮಾಡ್ತದ. ನೋಡ್ರಿ, ನೆಕ್ಸ್ಟ್ ಹೆನ್ರಿ ಫೆಕ್ವಿಟ್. ನೋಡ್ರಿ, ಹೆನ್ರಿ ಫೆಕ್ವೆಟ್ ಭಾರತದಲ್ಲಿ ಮೊಟ್ಟ ಮೊದಲು ವಿಮಾನ ಹಾರಿಸಿದ ಪೈಲಟ್ ಆಗಿದ್ದಾರೆ. ನೋಡ್ರಿ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಹಾರಿಸಿದವರು ರೈಟ್ ಸೋದರರು ಬರ್ತಾರ. ಅದೇ ರೀತಿಯಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನವನ್ನು ಹಾರಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರ ಹೆನ್ರಿ ಫೆಕ್ವೆಟ್ ಬರ್ತಾರ. ಯಾರು ಬರ್ತಾರ? ಹೆನ್ರಿ ಫೆಕ್ವೆಟ್ ಬರ್ತಾರ. ಈತೇನಪ್ಪಾ ಅಂದ್ರ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಏನಪ್ಪಾ ಅಂದ್ರ ವಿಮಾನವನ್ನು ಹಾರಿಸಿದಂತ ಪೈಲಟ್ ಆಗಿದ್ದಾರ. ನೆಕ್ಸ್ಟ್ ನೋಡ್ರಿ, ಭಾರತ ದೇಶದ ಮೊದಲ ಪೈಲಟ್ ಜೆ.ಆರ್. ಟಾಟಾ. ನೋಡ್ರಿ, ಭಾರತ ದೇಶದ ಮೊಟ್ಟ ಮೊದಲ ಭಾರತೀಯ ಪೈಲಟ್ ಯಾರಪ್ಪ ಅಂದ್ರ ಜೆ.ಆರ್.ಡಿ. ಟಾಟಾ ಅವ್ರು ಬರ್ತಾರ. ಯಾರು ಬರ್ತಾರ? ಜೆ.ಆರ್.ಡಿ. ಟಾಟಾ ಅವ್ರು ಬರ್ತಾರ. ನೋಡ್ರಿ, ಭಾರತದಲ್ಲಿ ಮೊದಲಿಗೆ ವಿಮಾನ ಹಾರಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಹೆನ್ರಿ ಫೆಕ್ವೆಟ್ ಬರ್ತಾನ. ಆದ್ರೆ ಈ ವ್ಯಕ್ತಿ ಏನಪ್ಪಾ ಅಂದ್ರ ಭಾರತೀಯ ವ್ಯಕ್ತಿ ಆಗಿರ್ಲಿಲ್ಲ. ಈ ವ್ಯಕ್ತಿ ಏನಪ್ಪಾ ಅಂದ್ರ ಭಾರತೀಯ ವ್ಯಕ್ತಿ ಆಗಿರ್ಲಿಲ್ಲ. ಈತೇನಾಗಿದ್ದಪ್ಪ ಅಂದ್ರ ವಿದೇಶಿ ವ್ಯಕ್ತಿ ಆಗಿದ್ದ. ನೋಡ್ರಿ, ಭಾರತ ದೇಶದ ಮೊದಲ ಭಾರತೀಯ ಪೈಲಟ್ ಯಾರಪ್ಪ ಅಂದ್ರ ಜೆ.ಆರ್.ಡಿ. ಟಾಟಾ ಅವ್ರು ಬರ್ತಾರ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಭಾರತದಲ್ಲಿ ಮೊಟ್ಟ ಮೊದಲ ಲೈಸೆನ್ಸ್ ಪಡೆದಂತ ಭಾರತೀಯ ಪೈಲಟ್ ಆಗಿದ್ದಾರ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೈಸೆನ್ಸ್ ಪಡೆದಂತ ಭಾರತೀಯ ಪೈಲಟ್ ಯಾರು ಬರ್ತಾರಪ್ಪ ಅಂದ್ರ ಜೆ.ಆರ್. ಟಾಟಾ ಅವ್ರು ಬರ್ತಾರ. ವಿಮಾನವನ್ನ ಹಾರಿಸಿದಂತ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಯಾರಪ್ಪ ಅಂದ್ರ ಜೆ.ಆರ್. ಟಾಟಾ ಬರ್ತಾರ. ಅದೇ ರೀತಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಹಾರಿಸಿದಂತ ವ್ಯಕ್ತಿ ಅಂದ ಯಾರು ಬರ್ತಾರಪ್ಪ ಅಂದ್ರ ಹೆನ್ರಿ ಫೆಕ್ವೆಟ್ ಬರ್ತಾರ. ಇಲ್ಲ ಅಂದ್ರ ನೋಡ್ರಿ, ಇವ್ರೇ ಏನಪ್ಪಾ ಅಂದ್ರ ಜೆ.ಆರ್.ಡಿ. ಟಾಟಾ ಅವ್ರ ಏನಪ್ಪಾ ಅಂದ್ರ ಇವ್ರೇ ಏನಪ್ಪಾ ಅಂದ್ರ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೈಸೆನ್ಸ್, ಪೈಲಟ್ ಲೈಸೆನ್ಸ್ ಅಂತ ಪಡೆದಂತ ಮೊಟ್ಟ ಮೊದಲ ಏನಪ್ಪಾ ಅಂದ್ರ ವ್ಯಕ್ತಿ ಆಗ್ತಾರ. ನೆಕ್ಸ್ಟ್ ನೋಡ್ರಿ, ಭಾರತ ಸರ್ಕಾರವು ಖಾಸಗಿ ವಿಮಾನಯಾನದ ಸಂಸ್ಥೆಗಳನ್ನು 1953ರಲ್ಲಿ ರಾಷ್ಟ್ರೀಕರಣಗೊಳಿಸಿ ಅವುಗಳ ನಿರ್ವಹಣೆಯನ್ನು ಇಂಡಿಯಾ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ಗೆ ವಹಿಸಲಾಯಿತು. ನೋಡ್ರಿ, ಭಾರತ ಸರ್ಕಾರವು ಖಾಸಗಿ ವಿಮಾನಯಾನ ಸಂಸ್ಥೆಗಳನ್ನು 1953ರಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ರಾಷ್ಟ್ರೀಕರಣಗೊಳಿಸ್ತದ. ಬಹಳಷ್ಟು ಇಂಪಾರ್ಟೆಂಟ್. ಭಾರತ ಸರ್ಕಾರವು ವಿಮಾನಯಾನ ಸಂಸ್ಥೆಗಳನ್ನು, ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರ ಖಾಸಗಿ ವಿಮಾನಯಾನ ಸಂಸ್ಥೆಗಳನ್ನು ಯಾವ ವರ್ಷ ರಾಷ್ಟ್ರೀಕರಣಗೊಳಿಸ್ತೇನೆ ಅಂತ ಪ್ರಶ್ನೆ ಕೇಳಬಹುದು ನಮಗ. ಯಾವ ವರ್ಷ ಮಾಡ್ತಾರ? 1953ರಲ್ಲಿ ಭಾರತ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರ ಭಾರತದಲ್ಲಿರುವಂತ ಕೆಲವೊಂದಿಷ್ಟು ಖಾಸಗಿ ವಿಮಾನಯಾನ ಸಂಸ್ಥೆಗಳನ್ನು ಎಲ್ಲವನ್ನು ಸೇರಿಸಿ ಏನ್ ಮಾಡ್ತದಪ್ಪ ಅಂದ್ರ ರಾಷ್ಟ್ರೀಕರಣ ಮಾಡ್ತದ. ಯಾವ ವರ್ಷ ಮಾಡ್ತದ? 1953ರಲ್ಲಿ ಮಾಡ್ತದ. ವಿಮಾನ ಸಂಸ್ಥೆಗಳ ರಾಷ್ಟ್ರೀಕರಣವಾದ ನಂತರ ಅವುಗಳನ್ನ ನಿರ್ವಹಣೆ ಮಾಡುವ ಸಲುವಾಗಿ ಏನ್ ಮಾಡ್ತದಪ್ಪ ಅಂದ್ರ 2 ಸಂಸ್ಥೆಗಳನ್ನ ಹುಟ್ಟಾಕ್ತದ. ಒಂದೇನಪ್ಪಾ ಅಂದ್ರ ಮೊದಲನೇ ಏನಪ್ಪಾ ಅಂದ್ರ ಇಂಡಿಯಾ ಏರ್ಲೈನ್ಸ್ ಬರ್ತದ. ಎರಡನೇದು ಏನಪ್ಪಾ ಅಂದ್ರ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಬರ್ತದ. ಒಂದೇದು ಯಾವ್ದು ಬರ್ತದ? ಇಂಡಿಯಾ ಏರ್ಲೈನ್ಸ್ ಮತ್ತು ಇನ್ನೊಂದು ಏನಪ್ಪಾ ಅಂದ್ರ
ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಏನಪ್ಪಾ ಅಂದ್ರೆ ಬರ್ತದ. ಏರ್ ಇಂಡಿಯಾ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ ಸಾರಿ ಮೊದಲು ಹೇಳಿದ್ ನೋಡ್ರಿ, ಇಂಡಿಯಾ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಅನ್ನು ಯಾಕೆ ಸ್ಥಾಪನೆ ಮಾಡಿದರು? ಯಾಕೆ ಸ್ಥಾಪನೆ ಮಾಡಿದ್ರಪ್ಪ ಅಂದ್ರ ಭಾರತ ಸರ್ಕಾರವು 1953ರಲ್ಲಿ ಕೆಲವೊಂದಿಷ್ಟು ಖಾಸಗಿ ವಿಮಾನಯಾನ ಸಂಸ್ಥೆಗಳನ್ನ ಏನಪ್ಪಾ ಅಂದ್ರ ರಾಷ್ಟ್ರೀಕರಣಗೊಳಿಸ್ತದ. ಅವುಗಳ ನಿರ್ವಹಣೆ ಮಾಡುವ ಸಲುವಾಗಿ, ಅವುಗಳನ್ನ ಮ್ಯಾನೇಜ್ಮೆಂಟ್ ಮಾಡುವ ಸಲುವಾಗಿ ಏನಪ್ಪಾ ಅಂದ್ರ ಇಂಡಿಯಾ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಏನ್ ಮಾಡ್ತಾರಪ್ಪ ಅಂದ್ರ ಸ್ಥಾಪನೆ ಮಾಡ್ತಾರ. ಈ ವಿಮಾನಗಳ ರಾಷ್ಟ್ರೀಕರಣದ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅವನ್ನ ನೋಡಿದಾಗ ನೋಡ್ರಿ, ಕಾರಣ ಏನದ ನೋಡ್ರಿ. ಭಾರತ ಸರ್ಕಾರವು 1953ರೊಳಗ ಯಾಕ ಖಾಸಗಿ ವಿಮಾನ ಸಂಸ್ಥೆಗಳನ್ನು ಯಾಕೆ ರಾಷ್ಟ್ರೀಕರಣಗೊಳಿಸ್ತೇವೆ ಅನ್ನೋದಕ್ಕ ಇಲ್ಲೊಂದ್ ಸ್ವಲ್ಪ ಏನಪ್ಪಾ ಅಂದ್ರ ಕಾರಣ ಅದ ನೋಡ್ರಿ. ಏನದ ನೋಡ್ರಿ, 2ನೇ ಮಹಾಯುದ್ಧದ ನಂತರ ಅನೇಕ ಸಣ್ಣ ವಿಮಾನಯಾನ ಸಂಸ್ಥೆಗಳು ನಷ್ಟದಲ್ಲಿದ್ದುವು. 2ನೇ ಮಹಾಯುದ್ಧ ನಡೆದಂತ ಸಂದರ್ಭದೊಳಗೆ ಏನಾಗ್ತದಪ್ಪ ಅಂದ್ರ ಭಾರತದಲ್ಲಿರುವಂತ ಸಣ್ಣ ಸಣ್ಣ ವಿಮಾನಯಾನ ಸಂಸ್ಥೆಗಳು ಏನಾಗಿದ್ವಪ್ಪ ಅಂದ್ರ ನಷ್ಟದಲ್ಲಿದ್ದುವು. ಈ ವಿಮಾನಯಾನ ಕ್ಷೇತ್ರವನ್ನು ಉಳಿಸಲು ಮತ್ತು ವ್ಯವಸ್ಥಿತಗೊಳಿಸಲು ಭಾರತ ಸರ್ಕಾರ ಏನಪ್ಪಾ ಅಂದ್ರ 1953ರಲ್ಲಿ ಖಾಸಗಿ ಸಂಸ್ಥೆ ಅಂದ್ರ ಖಾಸಗಿ ವಿಮಾನಯಾನ ಸಂಸ್ಥೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರೀಕರಣ ಮಾಡ್ತಾರ. ನೋಡ್ರಿ, ವಿಲೀನಗೊಂಡ ಯಾವ್ಯಾವ ಸಂಸ್ಥೆಗಳ ನೋಡ್ರಿ, ಇಂಡಿಯಾ ಏರ್ಲೈನ್ಸ್ ರಚಿಸಲು ಏನಪ್ಪಾ ಅಂದ್ರ 8 ಖಾಸಗಿ ಸಂಸ್ಥೆಗಳನ್ನ ಏನ್ ಮಾಡ್ಲಿತ್ತಪ್ಪ ಅಂದ್ರ ರಚನೆ ಮಾಡಲಾಯ್ತು. ಆ 8 ಯಾವ್ಯಾವ ಅದಾವ ನೋಡ್ರಿ. ಒಂದೇದು ಡೆಕ್ಕನ್ ಏರ್ವೇಸ್ ಬರ್ತದ, 2ನೇದು ಏರ್ವೇಸ್ ಇಂಡಿಯಾ ಬರ್ತದ, 3ನೇದು ಭಾರತ ಏರ್ವೇಸ್ ಬರ್ತದ, 4ನೇದು ಹಿಮಾಲಯನ್ ಏವಿಯೇಷನ್ ಬರ್ತದ, ನೆಕ್ಸ್ಟ್ ಕಳಿಂಗ ಏರ್ಲೈನ್ಸ್ ಬರ್ತದ, ಇಂಡಿಯಾ ನ್ಯಾಷನಲ್ ಏರ್ವೇಸ್ ಬರ್ತದ, ಏರ್ ಸರ್ವಿಸ್ ಆಫ್ ಇಂಡಿಯಾ ಏನಪ್ಪಾ ಅಂದ್ರೆ ಬರ್ತವೆ. ಈ 8 ಖಾಸಗಿ ವಿಮಾನಯಾನ ಸಂಸ್ಥೆಗಳನ್ನ ಕೂಡಿಸಿ ಭಾರತ ಸರ್ಕಾರ 1953ರಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ಏರ್ ಇಂಡಿಯಾವನ್ನ ಏನ್ ಮಾಡ್ತದಪ್ಪ ಅಂದ್ರ ಸ್ಥಾಪನೆ ಮಾಡ್ತದ. ಸರ್, ಇವುಗಳನ್ನ ನೆನಪಿಡ್ಯಾಕ ಆಗ್ತದೇನ್ರಿ? ಆಗಂಗಿಲ್ಲ. ನೋಡ್ರಿ, ಒಂದು ವಿಶೇಷವಾದ ಏನಪ್ಪಾ ಅಂದ್ರೆ ಇಲ್ಲಿ ಕೋಡ್ ಅದ. ಒಂದು ವಿಶೇಷವಾದ ಏನಪ್ಪಾ ಅಂದ್ರ ನೆನಪಿಡುವಂತ ಟ್ರಿಕ್ಸ್ ಅದ ನೋಡ್ರಿ. ದಬಾಕ್ ಹಾಕಿದ AI ಟೆಕ್ನಾಲಜಿ ಅಂತ ನೀವು ನೆನಪಿಟ್ಕೊಂಡ್ಬಿಟ್ರೆ ಅಂದ್ರೆ ಸಾಕು, ಈ ಮೇಲಿರುವಂತ ಎಲ್ಲ ಖಾಸಗಿ ವಿಮಾನಯಾನ ಸಂಸ್ಥೆಗಳು ಏನಾಗ್ತವಪ್ಪ ಅಂದ್ರೆ ನಿಮಗ ನೆನಪಿಡಿತಾವ. ನೋಡ್ರಿ, ಡಿ ಅಂದ್ರೆ ಏನು ನೋಡ್ರಿ, ಡಬಾಕಿದ AI ಟೆಕ್ನಾಲಜಿ. ಈ ಕೋಡನ್ನ ನೆನಪಿಟ್ಟುಕೊಂಡ್ರಂದ್ರೆ ಇಲ್ಲಿರುವಂತ 8 ನಿಮಗ ಖಾಸಗಿ ವಿಮಾನಯಾನ ಸಂಸ್ಥೆಗಳು ಏನಾಗ್ತವಪ್ಪ ಅಂದ್ರೆ ನೆನಪುಳಿತಾವ. ಡಿ ಅಂದ್ರೆ ಏನಪ್ಪಾ ಅಂದ್ರ ಡೆಕ್ಕನ್ ಏರ್ವೇಸ್ ಬರ್ತದ, ಎ ಅಂದ್ರ ಏರ್ವೇಸ್ ಇಂಡಿಯಾ ಬರ್ತದ, ಬಿ ಅಂದ್ರ ಭಾರತ್ ಏರ್ವೇಸ್ ಬರ್ತದೆ, PH ಅಂದ್ರೆ ಏನಪ್ಪಾ ಅಂದ್ರ ಬಿ ಅಂದ್ರೆ ಏನಪ್ಪಾ ಅಂದ್ರ ಭಾರತ್ ಏರ್ವೇಸ್ ಬರ್ತದ. ನೆಕ್ಸ್ಟ್ H ಅಂದ್ರೆ ಏನಪ್ಪಾ ಅಂದ್ರ ಹಿಮಾಲಯನ್ ಏವಿಯೇಷನ್ ಬರ್ತದ, K ಅಂದ್ರೆ ಏನಪ್ಪಾ ಅಂದ್ರ ಕಳಿಂಗ ಏರ್ಲೈನ್ಸ್ ಬರ್ತದ. ನೆಕ್ಸ್ಟ್ ಎ ಅಂದ್ರೆ ಏನಪ್ಪಾ ಅಂದ್ರ ಇಂಡಿಯಾ ನ್ಯಾಷನಲ್ ಏರ್ವೇಸ್ ಬರ್ತದ, ಎ ಅಂದ್ರೆ ಏನಪ್ಪಾ ಅಂದ್ರ ಏರ್ ಸರ್ವಿಸ್ ಆಫ್ ಇಂಡಿಯಾ ಏನಪ್ಪಾ ಅಂದ್ರ ಬರ್ತದ. ನೋಡ್ರಿ, ದಬಾ ಹಾಕಿದ AI ಟೆಕ್ನಾಲಜಿ ಅಂತ ನೆನಪಿಟ್ಟುಕೊಂಡ್ರಂದ್ರ 1953ರಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಕರಣಗೊಳಿಸಿದಂತ ವಿಮಾನಯಾನ ಸಂಸ್ಥೆಗಳನ್ನ ಏನ್ ಮಾಡಬಹುದಪ್ಪ ಅಂದ್ರೆ ನೀವು ನೆನಪಿಡಬಹುದು. ನೆನಪುಳಿತದ ಈ ಕೋಡು? ವೆರಿ ಗುಡ್. ನೋಡ್ರಿ, ಡಬಾ ಹಾಕಿದ AI ಟೆಕ್ನಾಲಜಿ ಅಂತ ಏನ್ ಬಂದ್ರ ಆ ಕೋಡನ್ನ ನೆನಪಿಟ್ಕೊರಿ. ಸಾಧ್ಯವಾದ್ರೆ ಏನ್ ಮಾಡ್ರಪ್ಪ ಅಂದ್ರ ಬರ್ಕೊಂಡ್ ಬಿಡ್ರಿ. ನೆಕ್ಸ್ಟ್ ಇಂಡಿಯಾ ಏರ್ಲೈನ್ಸ್ ಬಗ್ಗೆ ನೋಡ್ರಿ ಡಿಸ್ಕಸ್ ಮಾಡೋಣ. ಇಂಡಿಯಾ ಏರ್ಲೈನ್ಸ್ ಅನ್ನೋದು ಏನಪ್ಪಾ ಅಂದ್ರ ಭಾರತದ ಅತಿ ದೊಡ್ಡದಾದಂತ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಆಗ್ಯದ. ಇದರ ಬ್ರ್ಯಾಂಡ್ ನೇಮ್ ಏನದಪ್ಪ ಅಂದ್ರ ಏರ್ ಇಂಡಿಯಾ ಅದ. ಇಲ್ಲಿ ನೋಡ್ರಿ, ಇದರ ಬ್ರ್ಯಾಂಡ್ ನೇಮ್ ಏನದಪ್ಪ ಅಂದ್ರ ಏರ್ ಇಂಡಿಯಾ ಅನ್ನೋದು ಏನಪ್ಪಾ ಅಂದ್ರ ಅದರ ಬ್ರ್ಯಾಂಡ್ ನೇಮ್ ಆಗ್ಯದ. ನೋಡ್ರಿ, ಈ ಏರ್ ಇಂಡಿಯಾ ಅನ್ನೋದು ಏನಪ್ಪಾ ಅಂದ್ರ ಭಾರತದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆ ಆಗ್ಯದ. ನೋಡ್ರಿ, ಭಾರತದಲ್ಲಿ ಅತ್ಯಂತ ದೊಡ್ಡದಾದಂತ ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆ ಯಾವ್ದಪ್ಪ ಅಂದ್ರ ಏರ್ ಇಂಡಿಯಾ ಬರ್ತದ. ಏನ್ ಬರ್ತದ? ಏರ್ ಇಂಡಿಯಾ ಬರ್ತದ. 2007ರಲ್ಲಿ ಭಾರತ ಸರ್ಕಾರವು ಇಂಡಿಯಾ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ ಎಂಬ 2 ಸಂಸ್ಥೆಗಳನ್ನು ವಿಲೀನಗೊಳಿಸಿ, ನೋಡ್ರಿ 2007ರಲ್ಲಿ ಭಾರತ ಸರ್ಕಾರ ಏನಪ್ಪಾ ಅಂದ್ರೆ ಇಂಡಿಯಾ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ ಎಂಬ 2 ಸಂಸ್ಥೆಗಳನ್ನು ವಿಲೀನಗೊಳಿಸಿ ನ್ಯಾಷನಲ್ ಏವಿಯೇಷನ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನ ಏನಪ್ಪಾ ಅಂದ್ರ
ಮರು ನಾಮಕರಣವನ್ನು ಮಾಡ್ತದೆ. ಯಾವ್ಯಾವ ಸಂಸ್ಥೆಗಳನ್ನ? ಇಂಡಿಯಾ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ ಎಂಬ ಎರಡು ಸಂಸ್ಥೆಗಳನ್ನ ವಿಲೀನಗೊಳಿಸಿ ಏನ್ ಮಾಡ್ತದಪ್ಪ ಅಂದ್ರ ನ್ಯಾಷನಲ್ ಏವಿಯೇಷನ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನು ಏನ್ ಮಾಡ್ತದಪ್ಪ ಅಂದ್ರ ಸ್ಥಾಪನೆ ಮಾಡ್ಲಾಗ್ತದ. ಆದರೆ ಬ್ರ್ಯಾಂಡ್ ಹೆಸರು ಮಾತ್ರ ನೋಡ್ರಿ, ಇದರ ಬ್ರ್ಯಾಂಡ್ ಹೆಸರು ಮಾತ್ರ ಏನಾಯ್ತಪ್ಪ ಅಂದ್ರ ಏರ್ ಇಂಡಿಯಾ ಉಳ್ಕೊಂತು. ಬ್ರ್ಯಾಂಡ್ ಹೆಸರಂದಾಗ ಏನ್ ಬರ್ತದ? ಏರ್ ಇಂಡಿಯಾ ಬರ್ತದ. ಕಂಪನಿ ಹೆಸರಂದಾಗ ಏನಪ್ಪಾ ಅಂದ್ರ ನ್ಯಾಷನಲ್ ಏವಿಯೇಷನ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಏನಪ್ಪಾ ಅಂದ್ರ ಬರ್ತದ. ನೋಡ್ರಿ, ಪ್ರಸ್ತುತ ಏರ್ ಇಂಡಿಯನ್ ಏರ್ಲೈನ್ಸ್ ಹೆಸರು ಅಸ್ತಿತ್ವದಲ್ಲಿಲ್ಲ. ಪ್ರಸ್ತುತ ಏರ್ ಇಂಡಿಯನ್ ಏರ್ಲೈನ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಹೆಸರಿಲ್ಲ. ಈ ಸದ್ಯಕ್ಕೆ ಯಾವ್ದಪ್ಪ ಅಂದ್ರ ಏರ್ ಇಂಡಿಯಾ ಏನಪ್ಪಾ ಅಂದ್ರ ಅದರ ಹೆಸರನ್ನ, ತನ್ನ ಬ್ರಾಂಡಿಂಗ್ ಅನ್ನು ಏನ್ ಮಾಡಿದಪ್ಪ ಅಂದ್ರೆ ಉಳಿಸಿಕೊಂಡದ. ಆದರೆ ಪ್ರಸ್ತುತ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಏನದಲ್ಲ ಸಂಪೂರ್ಣವಾಗಿ ಏನಾಗಿದಪ್ಪ ಅಂದ್ರ ಟಾಟಾ ಗ್ರೂಪ್ ಒಡೆತನದಲ್ಲಿ ಅದ. ಇಂಪಾರ್ಟೆಂಟ್ ಆಗ್ತದ. ಏರ್ ಇಂಡಿಯಾ ಸಂಸ್ಥೆ ಪ್ರಸ್ತುತ ಯಾರ ಒಡೆತನದಲ್ಲಿ ಅದ? ಯಾರ ಒಡೆತನದಲ್ಲಿ ಅದ? ಟಾಟಾ ಗ್ರೂಪ್ ಕಂಪನಿಯ ಒಡೆತನದಲ್ಲಿ ಏನಪ್ಪಾ ಅಂದ್ರ ಅದ. ಭಾರತ ಸರ್ಕಾರವು ಏನ್ ಮಾಡ್ತದಪ್ಪ ಅಂದ್ರ 2022ರಲ್ಲಿ ಏನಾಗ್ತದಪ್ಪ ಅಂದ್ರ ಬಿಟ್ಕೊಡ್ತದ. ಮುಂದೆ ಬರ್ತದ. ಇದ್ರ ಬಗ್ಗೆ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡೋಣ. ನೆಕ್ಸ್ಟ್, ವಿಮಾನಯಾನದ ಸಚಿವಾಲಯದ ಅಡಿಯಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಕಾರ್ಯನಿರ್ವಹಿಸ್ತದ. ಏರ್ ಇಂಡಿಯಾ ಯಾವ ಸಚಿವಾಲಯದ ಕಡೆಯಲ್ಲಿ, ಯಾವ ಸಚಿವಾಲಯದ ಅಡಿಯಲ್ಲಿ ಅದು ಕಾರ್ಯನಿರ್ವಹಿಸ್ತದ? ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತದ? ಯಾವ ಸಚಿವಾಲಯದಲ್ಲಪ್ಪ ಅಂದ್ರ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಇದು ಕಾರ್ಯನಿರ್ವಹಿಸ್ತದ. ಇದರ ಕೇಂದ್ರ ಕಚೇರಿಯಲ್ಲಿದ. ಏರ್ ಇಂಡಿಯಾದ ಕೇಂದ್ರ ಕಚೇರಿಯಲ್ಲಿ ಇದಪ್ಪ ಅಂದ್ರ ನವದೆಹಲಿಯಲ್ಲಿ ಅದ. ಎಲ್ಲಿ ಅದ? ನವದೆಹಲಿಯಲ್ಲಿ ಅದ. ಮೊದಲೆಲ್ಲಿತ್ತಪ್ಪ ಅಂದ್ರ ಮುಂಬೈ ಒಳಗಿತ್ತು. ಮೊದಲೆಲ್ಲಿತ್ತು? ಮುಂಬೈ ಒಳಗೆ ಇತ್ತು. ಪ್ರಸ್ತುತ ಪ್ರೆಸೆಂಟ್ ಎಲ್ಲಿದಪ್ಪ ಅಂದ್ರ ನವದೆಹಲಿಯಲ್ಲಿ ಅದ. ಈ ಏರ್ ಇಂಡಿಯಾದ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು ಸಿಒ ಯಾರದಾರಪ್ಪ ಅಂದ್ರ ರಾಜು ಬನ್ಸಾಲ್ ಅದರ. ಯಾರದಾರ? ರಾಜು ಬನ್ಸಾಲ್ ಅದರ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗ್ತದ. ಏರ್ ಇಂಡಿಯಾದ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು ಯಾರದಪ್ಪ ಅಂದ್ರ ರಾಜು ಬನ್ಸಾಲ್ ಅದರ. ಯಾರದರ? ರಾಜೀವ್ ಬನ್ಸಾಲ್ ಅವ್ರ ಏನಪ್ಪಾ ಅಂದ್ರ ಅದರ. ನೋಡ್ರಿ, ಈ ಏರ್ ಇಂಡಿಯಾ ಕಡಿಮೆ ದೂರದ ವಾಯುಯಾನದ ಸೌಲಭ್ಯವನ್ನು ಒದಗಿಸಲು ಜನವರಿ 20, 1981ರಲ್ಲಿ ವಾಯುದೂತ ವಿಮಾನಯಾನವನ್ನು ಏನಪ್ಪಾ ಅಂದ್ರ ಪ್ರಾರಂಭಿಸ್ತದ. ನೋಡ್ರಿ, ಏರ್ ಇಂಡಿಯಾವು ಕಡಿಮೆ ದೂರದ ವಾಯುಯಾನದ ಸೌಲಭ್ಯವನ್ನು ಜನರಿಗೆ ಒದಗಿಸುವ ಸಲುವಾಗಿ ಏನಪ್ಪಾ ಅಂದ್ರ ಜನವರಿ 20, 1981ರಲ್ಲಿ ಏನಾಗ್ತದಪ್ಪ ಅಂದ್ರ ವಾಯುದೂತ ವಿಮಾನಯಾನವನ್ನು ಏನಪ್ಪಾ ಅಂದ್ರ ಪ್ರಾರಂಭಿಸ್ತದ. ಈ ವಾಯುದೂತ ವಿಮಾನಯಾನವು ತನ್ನ ಮೊದಲ ಹಾರಾಟವನ್ನು ಅಸ್ಸಾಂ ರಾಜ್ಯದ ಗುವಾಹಟಿಯಿಂದ ಮೇಘಾಲಯದ ಬಾರ್ಪನಿಗೆ ಏನ್ ಮಾಡ್ತದಪ್ಪ ಅಂದ್ರ ಸಂಪರ್ಕವನ್ನು ಕಲ್ಪಿಸ್ತದ. ನೋಡ್ರಿ, ವಾಯುದೂತ ವಿಮಾನಯಾನ ಸೇವೆ ಯಾವಾಗ ಪ್ರಾರಂಭ ಆಯ್ತು? 1980ರಲ್ಲಿ ಪ್ರಾರಂಭ ಆಗ್ತದ. ಯಾರು ಇದನ್ನ ಪ್ರಾರಂಭ ಮಾಡಿದ್ರು? ಏರ್ ಇಂಡಿಯಾದವ್ರು ಪ್ರಾರಂಭ ಮಾಡಿದ್ರು. ಯಾಕೆ ಪ್ರಾರಂಭ ಮಾಡಿದ್ರು? ಕಡಿಮೆ ದೂರದ ವಾಯುಯಾನದ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ. 1980ರಲ್ಲಿ 81ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಪ್ರಾರಂಭ ಮಾಡ್ತಾರ. ಇದು ಯಾವ ಎರಡು ಸ್ಥಳಗಳ ಮಧ್ಯೆ? ಅಸ್ಸಾಂ ರಾಜ್ಯದ ಗುವಾಹಟಿ ಮತ್ತು ಮೇಘಾಲಯದ ಬಾರ್ಪನಿ ನಡುವೆ ಏನಾಗ್ತದಪ್ಪ ಅಂದ್ರೆ ಇದು ಸಂಪರ್ಕವನ್ನು ಕಲ್ಪಿಸ್ತದ. ನೆಕ್ಸ್ಟ್, ಇದ್ರ ಮೂಲಕ ಏನಾಗ್ತದಪ್ಪ ಅಂದ್ರ ಈಶಾನ್ಯ ಭಾರತದ ಸಂಪರ್ಕ ಕ್ರಾಂತಿ ಏನಪ್ಪಾ ಅಂದ್ರ ನಂದಿ ಆಡ್ತದೆ. ಸಂಪೂರ್ಣವಾಗಿ ಈಶಾನ್ಯ ರಾಜ್ಯಗಳು ಏನದವಲ್ಲ, ಭಾರತದ ಈಶಾನ್ಯ ರಾಜ್ಯಗಳು ಏನದವಲ್ಲ ಅವು ಸಂಪೂರ್ಣವಾಗಿ ಏನಾಗಿದವಪ್ಪ ಅಂದ್ರ ಗುಡ್ಡಗಾಡು ಪ್ರದೇಶಗಳು. ಅಲ್ಲಿ ಭೂ ಸಾರಿಗೆ ಮಾಧ್ಯಮ ರೈಲು ಸಾರಿಗೆ ಅವೆಲ್ಲ ಹಾಕುವುದು ಏನಪ್ಪಾ ಅಂದ್ರೆ ಬಹಳಷ್ಟು ಕಷ್ಟ ಆಗ್ತದ. ಹಾಗಾಗಿ ಅಂತ ಸ್ಥಳಗಳಿಗೆ ವಾಯು ಸಾರಿಗೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಅನುಕೂಲವಾಗ್ತದ. ನೋಡ್ರಿ, ಈಶಾನ್ಯ ಪರ್ವತಗಳ ರಾಜ್ಯಗಳಿಗೆ ಪವನ್ಸ್ ಆನ್ಸ್ ಹೆಲಿಕಾಪ್ಟರ್ ಲಿಮಿಟೆಡ್ ಕಂಪನಿ ಉತ್ತಮ ಸೇವೆಯನ್ನು ಒದಗಿಸುವುದು. ನೋಡ್ರಿ, ಈಶಾನ್ಯ ಪರ್ವತಗಳು, ಈಶಾನ್ಯ ರಾಜ್ಯಗಳು ಏನದವಲ್ಲ ಆ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಹೆಲಿಕಾಪ್ಟರ್ ಕಂಪನಿ ಯಾವ್ದಪ್ಪ ಅಂದ್ರ ಪವನ್ ಆನ್ಸ್ ಹೆಲಿಕಾಪ್ಟರ್ ಏನಪ್ಪಾ ಅಂದ್ರೆ ಕಂಪನಿ ಬರ್ತದ. ಈ ಕಂಪನಿಯವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲಿಗೆ ಹೆಲಿಕಾಪ್ಟರ್ಗಳ ಸೇವೆಯನ್ನ ಏನ್ ಮಾತ್ರ ಒದಗಿಸ್ತಾರ. ಈ ಕಂಪನಿ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರ 1985ರಲ್ಲಿ ಸ್ಥಾಪನೆ ಆಗ್ತದ. ಎಷ್ಟರಲ್ಲಿ ಸ್ಥಾಪನೆ ಆಗ್ತದ್ರಿ? ಅದು 1985ರಲ್ಲಿ ಏನಾಗ್ತದಪ್ಪ ಅಂದ್ರ ಸ್ಥಾಪನೆ ಆಗ್ತದ. ನೆಕ್ಸ್ಟ್,
ಏರ್ ಇಂಡಿಯಾ ಇತಿಹಾಸ ಮತ್ತು ಸ್ಥಾಪನೆ ಬಗ್ಗೆ ಇದರ ಹಿನ್ನೆಲೆ ಇನ್ನೊಂದು ಸ್ವಲ್ಪ ಏನಪ್ಪಾ ಅಂದ್ರೆ ತಿಳ್ಕೊಂಡಮ್ಮ. ಏರ್ ಇಂಡಿಯಾವನ್ನು ಮೊದಲಿಗೆ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ 1932ರಲ್ಲಿ JRD ಟಾಟಾ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಟಾಟಾ ಏರ್ಲೈನ್ಸ್ ಎಂಬ ಹೆಸರಿನಲ್ಲಿ ಅದನ್ನ ಪ್ರಾರಂಭಿಸ್ತಾರ. ನೋಡ್ರಿ, ಈ ಏರ್ ಇಂಡಿಯಾವನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಸ್ಥಾಪನೆ ಮಾಡ್ತಾರ? JRD ಟಾಟಾ ಅವ್ರು ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾರ. ಇದರ ಹೆಸರು ಏನಾಗಿತ್ತು ಸ್ಥಾಪನೆ ಮಾಡಿದಾಗ? ಟಾಟಾ ಏರ್ಲೈನ್ಸ್ ಆಗಿತ್ತು. ಯಾವ ವರ್ಷ ಸ್ಥಾಪನೆ ಮಾಡಿದ್ರು ಅವರು JRD ಟಾಟಾ ಅವರು ಅಂದ್ರ 1932ರಲ್ಲಿ. ಎಷ್ಟರಲ್ಲಿ ಮಾಡಿದ್ರು? 1932ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಸ್ಥಾಪನೆ ಮಾಡ್ತಾರ. ಇದು ತನ್ನ ಮೊದಲ ಹಾರಾಟವನ್ನು ಯಾವಾಗ ಮಾಡ್ತದ? ಅಕ್ಟೋಬರ್ 15, 1932ರಲ್ಲಿ ಏನಾಗ್ತದಪ್ಪ ಅಂದ್ರ ಕರಾಚಿಯಿಂದ ಮುಂಬೈಗೆ ಅಂಚೆ ವಿಮಾನವನ್ನು JRD ಟಾಟಾ ಅವರು ಏನಪ್ಪಾ ಅಂದ್ರ ಚಲಾಯಿಸಿದ್ರು. ನೋಡ್ರಿ, ಟಾಟಾ ಏರ್ಲೈನ್ಸ್ನ ಮೊದಲ ವಿಮಾನ ಹಾರಾಟ ಅಕ್ಟೋಬರ್ 15, 1932 ಕರಾಚಿಯಿಂದ ಮುಂಬೈಗೆ ಏನಾಗ್ತದಪ್ಪ ಅಂದ್ರ ತನ್ನ ಮೊದಲ ಹಾರಾಟವನ್ನು ಮಾಡ್ತದ. ಅದು ಅಂಚೆ ಸರ್ವಿಸ್ ಅಂಚೆ ಸರ್ವಿಸ್ ಕೊಡುವ ಸಲುವಾಗಿ ಏನ್ ಮಾಡ್ತದಪ್ಪ ಅಂದ್ರ ತನ್ನ ಸೇವೆಯನ್ನು ಪ್ರಾರಂಭಿಸ್ತದ. ಆ ವಿಮಾನವನ್ನು ಯಾರು ಚಲಾಯಿಸಿದ್ರಪ್ಪ ಅಂದ್ರ JRD ಟಾಟಾ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಚಲಾವಣೆ ಮಾಡ್ತಾರ. ಆದ್ರೆ ಇದು ಹೆಸರು ಬದಲಾವಣೆ ಆಗ್ತದೆ. ಯಾವಾಗ ಬದಲಾವಣೆ ಆಗ್ತದಪ್ಪ ಅಂದ್ರ 1946ರಲ್ಲಿ ಇದನ್ನ ಏರ್ ಇಂಡಿಯಾ ಅಂತ ಏನಪ್ಪಾ ಅಂದ್ರ ನಾಮಕರಣ ಏನಪ್ಪಾ ಅಂದ್ರ ಮಾಡ್ತಾರ. ಇನ್ನ ರಾಷ್ಟ್ರೀಕರಣ ಯಾವಾಗ ಆಗ್ತದಪ್ಪ ಅಂದ್ರ 1953 ಒಳಗ ಇದರ ರಾಷ್ಟ್ರೀಕರಣ ಆಗ್ತದ. ನೋಡ್ರಿ, 1953ರಲ್ಲಿ ಭಾರತ ಸರ್ಕಾರ ಏನಪ್ಪಾ ಅಂದ್ರ ವಾಯುಯಾನ ನಿಗಮಗಳ ಕಾಯ್ದೆ ತಂದು ಏರ್ ಇಂಡಿಯಾ ಏನಪ್ಪಾ ಅಂದ್ರ ರಾಷ್ಟ್ರೀಕರಣ ಮಾಡ್ತದ. ನೋಡ್ರಿ, 1953 ಒಳಗ ಭಾರತ ಸರ್ಕಾರವು ವಾಯುಯಾನ ನಿಗಮಗಳ ಕಾಯ್ದೆಯನ್ನು ಜಾರಿಗೆ ತಂದು ಏರ್ ಇಂಡಿಯಾ ಸಂಸ್ಥೆಯನ್ನು ಏನ್ ಮಾಡ್ತದಪ್ಪ ಅಂದ್ರ ರಾಷ್ಟ್ರೀಕರಣ ಮಾಡ್ತಾರ. ಆಗ ಇದನ್ನ ಏನಪ್ಪಾ ಅಂದ್ರೆ ಎರಡು ಭಾಗಗಳನ್ನಾಗಿ ಏನಪ್ಪಾ ಅಂದ್ರೆ ವಿಂಗಡಣೆ ಮಾಡ್ತದ. ಒಂದು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂತ, ಇದು ಅಂತಾರಾಷ್ಟ್ರೀಯ ಹಾರಾಟಕ್ಕೆ. ಇನ್ನೊಂದು ಏನಪ್ಪಾ ಅಂದ್ರ ಇಂಡಿಯನ್ ಏರ್ಲೈನ್ಸ್ ಅಂತ ದೇಶೀಯ ಹಾರಾಟಕ್ಕೆ ಮಾಡ್ತಾರ. ಈಗ ಇದು ಏನಪ್ಪಾ ಅಂದ್ರ ಅಸ್ತಿತ್ವದಲ್ಲಿಲ್ಲ, ಇದು ಸಹ ಏನಪ್ಪಾ ಅಂದ್ರ ಅಸ್ತಿತ್ವದಲ್ಲಿಲ್ಲ. ಈ ಸದ್ಯಕ್ಕೆ ಇರುವುದು ಯಾವುದಪ್ಪ ಅಂದ್ರ ಏರ್ ಇಂಡಿಯಾ ಅದ. ಯಾವ್ದದ ಈಗ? ಏರ್ ಇಂಡಿಯಾ ಏನಪ್ಪಾ ಅಂದ್ರ ಅದ. ಇನ್ನ ಖಾಸಗೀಕರಣ ಮತ್ತು ಟಾಟಾ ಸಮೂಹಕ್ಕೆ ಮರುಳುವಿಕೆ ಒಳ್ಳೆ ವಾಪಸ್ ಏನಾಗ್ತದಪ್ಪ ಅಂದ್ರ ಏರ್ ಇಂಡಿಯಾ ಟಾಟಾ ಸಮೂಹಕ್ಕೆ ಬರ್ತದ. ಯಾವ ರೀತಿಯಾಗಿ ಬರ್ತದ ಅನ್ನೋದು ನೋಡ್ರಿ. ದಶಕಗಳ ಕಾಲ ಸರ್ಕಾರದ ಅಡಿಯಲ್ಲಿ ನಷ್ಟ ಅನುಭವಿಸುತ್ತಿದ್ದ ಏರ್ ಇಂಡಿಯಾವನ್ನು ಸರ್ಕಾರವು ಮತ್ತೆ ಹರಾಜು ಹಾಕಿತು. ನೋಡ್ರಿ, ಸರ್ಕಾರ ಏನ್ ಮಾಡ್ತದಪ್ಪ ಅಂದ್ರ ನೋಡ್ರಿ, ಫಸ್ಟ್ ಹೇಳ್ಬಿಡ್ತೀನಿ. 1932ರೊಳಗ JRD ಟಾಟಾ ಅವ್ರು ಏನಪ್ಪಾ ಅಂದ್ರ ಟಾಟಾ ಏರ್ಲೈನ್ಸ್ ಸಂಸ್ಥೆ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾರ. ಮತ್ತೆ ಸರ್ಕಾರ ಏನ್ ಮಾಡ್ತದಪ್ಪ ಅಂದ್ರ 1953ರಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ಇದನ್ನ ರಾಷ್ಟ್ರೀಕರಣವನ್ನ ಮಾಡಿ ತನ್ನ ಅಧೀನಕ್ಕೆ ಏನಪ್ಪಾ ಅಂದ್ರ ಸರ್ಕಾರ ತೆಗೆದುಕೊಳ್ತದ. 1953ರಿಂದ 2022ರವರೆಗೆ ಈ ಸಂಸ್ಥೆ ಏನಾಗ್ತದಪ್ಪ ಅಂದ್ರ ಸರ್ಕಾರದ ಅಡಿಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿರುವಂತ ಸಂದರ್ಭದೊಳಗ ಅದಕ್ಕೆ ಏನಾಗ್ತದಪ್ಪ ಅಂದ್ರ ಆರ್ಥಿಕ ನಷ್ಟವನ್ನ ಅನುಭವಿಸ್ತದ. ಯಾವ ನಷ್ಟವನ್ನ ಅನುಭವಿಸ್ತದ? ಆರ್ಥಿಕ ನಷ್ಟವನ್ನ ಏನಪ್ಪಾ ಅಂದ್ರ ಅನುಭವಿಸ್ತದ. ಅದ್ರ ಸಲುವಾಗಿ ಏರ್ ಇಂಡಿಯಾ ಏನ್ ಮಾಡ್ತದಪ್ಪ ಅಂದ್ರ ಮತ್ತೆ ಸರ್ಕಾರ ಏನಪ್ಪಾ ಅಂದ್ರ ಹರಾಜು ಹಾಕ್ತದ. ಏನ್ ಮಾಡ್ತದ? ಹರಾಜು ಏನ್ ಮಾಡ್ತದಪ್ಪ ಅಂದ್ರ ಹಾಕ್ತದ. ಬಿಟ್ಟನ್ ಏನ್ ಮಾಡ್ತದಪ್ಪ ಅಂದ್ರ ಸರ್ಕಾರ ಕೂಗ್ತದ. ಜನವರಿ 27, 2022ರಂದು ಅಧಿಕೃತವಾಗಿ ಏರ್ ಇಂಡಿಯಾವು ಟಾಟಾ ಸಮೂಹದ ತೆಕ್ಕೆಗೆ ಮರಳಿತು. ನೋಡ್ರಿ, 69 ವರ್ಷ ಆದಗಳ ನಂತರ ಮತ್ತೆ ಟಾಟಾ ಸಮೂಹ ಏನಾಗ್ತಪ್ಪ ಅಂದ್ರ ಏರ್ ಇಂಡಿಯಾ ಏನಾಗ್ತಪ್ಪ ಅಂದ್ರ ಟಾಟಾ ಸಮೂಹದ ಕಂಪನಿಗೆ ಏನಾಗ್ತದಪ್ಪ ಅಂದ್ರ ಒಳ್ಳೆ ವಾಪಸ್ ಏನಾಗ್ತದಪ್ಪ ಅಂದ್ರ ಸೇರ್ತದ. ಯಾವ ವರ್ಷ ಇರ್ತದ? 2022ರೊಳಗ ಸರ್ಕಾರ ಏರ್ ಇಂಡಿಯಾವನ್ನು ಯಾಕೆ ಹರಾಜು ಹಾಕ್ತು? ಯಾಕಾಯ್ತು? ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸ್ತು. ಮತ್ತೆ ಅದನ್ನ ಏನಪ್ಪಾ ಅಂದ್ರ ಪ್ರಾವಿಡದವ್ರಿಗೆ ಏನ್ ಮಾಡ್ತದಪ್ಪ ಅಂದ್ರ ಮತ್ತೆ ಸರ್ಕಾರ ಏನಪ್ಪಾ ಅಂದ್ರ ಬಿಟ್ಟು ಕೊಡ್ತದ. ಈಗ ಟಾಟಾ ಸಮೂಹದ ಅಂಗಸಂಸ್ಥೆಯಾದ ಟ್ಯಾಲೆಸ್ ಪ್ರೈವೇಟ್ ಲಿಮಿಟೆಡ್ ನವ್ರು ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನ ಖರೀದಿ ಮಾಡ್ತಾರ. ಏನ್ ಮಾಡ್ತಾರ? ಖರೀದಿ ಮಾಡ್ತಾರ. ನೋಡ್ರಿ, ಏರ್ ಇಂಡಿಯಾವನ್ನು ಸರ್ಕಾರದಿಂದ ಯಾರ ಖರೀದಿ ಮಾಡಿದ್ರಪ್ಪ ಅಂದ್ರ ಟ್ಯಾಲೆಸ್ ಪ್ರೈವೇಟ್ ಲಿಮಿಟೆಡ್ ನವ್ರು ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನ ಖರೀದಿಯನ್ನ ಮಾಡ್ತಾರ. ಇದು ಏನಪ್ಪಾ ಅಂದ್ರ
ಏರ್ ಇಂಡಿಯಾಕ್ಕೆ ಸಂಬಂಧಪಟ್ಟಂತ ಇತಿಹಾಸ ಇದು. ಸಂಕ್ಷಿಪ್ತವಾಗಿ ಅದು ಸಾಕು. ನಮಗೆ ಎಕ್ಸಾಮ್ಗೆ ಏನಾಗ್ತದಪ್ಪ ಅಂದ್ರ ಇಷ್ಟು ತಿಳ್ಕೊಂಡ್ರ ಸಾಕಷ್ಟು ಏನಾಗ್ತದಪ್ಪ ಅಂದ್ರ ಅನುಕೂಲವಾಗ್ತದ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಬರ್ತದ. AAI ಫುಲ್ ಫಾರ್ಮ್ ನೆನಪಿಟ್ಟುಕೋರಿ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ನೋಡ್ರಿ, ಬಹಳಷ್ಟು ನಮ್ಗೆ ಅಬ್ರಿವೇಶನ್ ಒಳಗೆ GK ಪೇಪರ್ ಏನಪ್ಪಾ ಅಂದ್ರ ಅಬ್ರಿವೇಶನ್ಸ್ ಗಳ ಕೇಳ್ತಾನ. ಅಲ್ಲಿ ಕೇಳಬಹುದು AI ಫುಲ್ ಫಾರ್ಮ್ ಏನಂತ ನಮಗೆ ಏನ್ ಮಾಡ್ಬೋದಪ್ಪ ಅಂದ್ರ ಪ್ರಶ್ನೆ ಕೇಳಬಹುದು. ಏನು AI ಫುಲ್ ಫಾರ್ಮ್ ಏನು ನೋಡ್ರಿ, ಏನಂದ್ರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋದು ಏನಪ್ಪಾ ಅಂದ್ರ ಅದರ ಫುಲ್ ಫಾರ್ಮ್ ಆಗ್ಯದ. ನೋಡ್ರಿ, ಈ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ ನಾವು ಏನಪ್ಪಾ ಅಂದ್ರ ಸಂಕ್ಷಿಪ್ತವಾಗಿ ಏನಪ್ಪಾ ಅಂದ್ರ ತಿಳ್ಕೊಳ್ಳೋಣ. ಇದು ಭಾರತ ಸರ್ಕಾರದ ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಬರುವ ಒಂದು ಶಾಸನಬದ್ಧ ಸಂಸ್ಥೆ ಆಗ್ಯದ. ನೋಡ್ರಿ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋದು ಏನಪ್ಪಾ ಅಂದ್ರ ಒಂದು ಶಾಸನಬದ್ಧ ಸಂಸ್ಥೆ ಆಗ್ಯದ. ಇದು ಭಾರತ ಸರ್ಕಾರದ ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತದ. ಕೇಳ್ತಾನ ನಮಗ್ ಪರೀಕ್ಷೆ ಒಳಗ ಏನಂತ ಕೇಳ್ತಾನ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಪ್ರಶ್ನೆ ಕೇಳ್ತಾನ. ಈ ಮಾದರಿ ಒಳಗೆ ಸಾಕಷ್ಟು ಪ್ರಶ್ನೆಗಳನ್ನ ಏನ್ ಮಾಡಿದಾನಪ್ಪ ಅಂದ್ರ ಕೇಳಿದಾರ ನಮಗ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದ? ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಏನ್ ಮಾಡಿ ಬರ್ತದಪ್ಪ ಅಂದ್ರ ಬರ್ತದದು. ಇದೊಂದು ಏನಾಗಿದಪ್ಪ ಅಂದ್ರೆ ಶಾಸನಬದ್ಧ ಸಂಸ್ಥೆ. ಯಾವ ಸಂಸ್ಥೆ ಇದು? ಶಾಸನಬದ್ಧ ಸಂಸ್ಥೆ ಆಗ್ಯದ. ನೆಕ್ಸ್ಟ್, ಇದು ಭಾರತದ ಭೂಪ್ರದೇಶ ಮತ್ತು ಸುತ್ತಮುತ್ತಲಿನ ಸಾಗರ ಪ್ರದೇಶಗಳಲ್ಲಿ ನಾಗರಿಕ ವಿಮಾನಯಾನ ಮೂಲ ಸೌಕರ್ಯಗಳನ್ನು ನಿರ್ವಹಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿಯನ್ನು ಹೊಂದಿದೆ. ನೋಡ್ರಿ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಕೆಲಸ ಏನಪ್ಪಾ ಅಂದ್ರ ಭಾರತದ ಭೂಪ್ರದೇಶ, ಯಾವ ದೇಶದ ಭೂಪ್ರದೇಶ? ಭಾರತದ ಭೂಪ್ರದೇಶ ಮತ್ತು ಸುತ್ತಮುತ್ತಲಿನ ಸಾಗರ ಪ್ರದೇಶಗಳಲ್ಲಿ ನಾಗರಿಕ ವಿಮಾನಯಾನ ಮೂಲ ಸೌಕರ್ಯಗಳನ್ನು ನಿರ್ವಹಿಸುವುದು ಮತ್ತು ಆ ವಿಮಾನಗಳು ಏನದಲ್ಲ ಅವುಗಳ ಮೇಲ್ವಿಚಾರಣೆ ಮಾಡುವಂತ ಜವಾಬ್ದಾರಿ ಯಾವುದೊಂದೇದ? ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ನೋಡ್ರಿ, ಇದು ನಾಗರಿಕ ವಿಮಾನಗಳ ಮೂಲ ಸೌಕರ್ಯ ನಿರ್ವಹಿಸ್ತದ, ಅವುಗಳನ್ನ ನಿರ್ವಹಣೆ ಮಾಡ್ತದ, ಅವುಗಳನ್ನ ಏನಪ್ಪಾ ಅಂದ್ರ ಮೇಲ್ವಿಚಾರಣೆ ಮಾಡ್ತದ. ಇಂಪಾರ್ಟೆಂಟು. ಏರ್ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದರ ಕೆಲಸ ಏನು? ಇದು ಭಾರತದ ಭೂಪ್ರದೇಶ ಮತ್ತು ಸುತ್ತಮುತ್ತಲಿನ ಸಾಗರ ಪ್ರದೇಶಗಳಲ್ಲಿ ನಾಗರಿಕ ವಿಮಾನಯಾನದ ಮೂಲ ಸೌಕರ್ಯಗಳು ನಿರ್ವಹಿಸುವುದು, ಮೇಲ್ವಿಚಾರಣೆ ಮಾಡುವಂತ ಕೆಲಸವನ್ನ ಏನಪ್ಪಾ ಅಂದ್ರ ಮಾಡ್ತದ. ಇಂಥ ಸಂಸ್ಥೆಯನ್ನ ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ ಇಲ್ಲಿ ನೋಡ್ರಿ, ಸ್ಥಾಪನೆ ಆಗಿದ್ದು 1 ಏಪ್ರಿಲ್ 1995 ಏನಪ್ಪಾ ಅಂದ್ರ ಸ್ಥಾಪನೆ ಮಾಡಲಾಗ್ತದ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾವನ್ನ ಯಾವಾಗ ಸ್ಥಾಪನೆ ಮಾಡ್ತಾರ? 1995. ಎಷ್ಟರಲ್ಲಿ? 1995 ಏಪ್ರಿಲ್ 1 ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಸ್ಥಾಪನೆ ಮಾಡ್ತಾರ. ಯಾವಾಗ ಸ್ಥಾಪನೆ ಮಾಡ್ತಾರ? ಏಪ್ರಿಲ್ 1, 1995 ಏನ್ ಮಾಡ್ತಾರಪ್ಪ ಅಂದ್ರ ಸ್ಥಾಪನೆ ಮಾಡ್ತಾರ. ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ನವದೆಹಲಿಯಲ್ಲಿ ಹೋಗದ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲದ? ನವದೆಹಲಿಯಲ್ಲಿ ಅದ. ನವದೆಹಲಿ ಒಳಗದ. ನವದೆಹಲಿಯ ರಾಜೀವ್ ಗಾಂಧಿ ಭವನದಲ್ಲಿ ಏನಪ್ಪಾ ಅಂದ್ರ ಇದರ ಕೇಂದ್ರ ಕಚೇರಿ ಅದ. ಇದರ ಪ್ರಸ್ತುತ ಅಧ್ಯಕ್ಷರು ವಿಪಿನ್ ಕುಮಾರ್ ಅದರ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಚೇರ್ಮನ್ ಯಾರದಾರಪ್ಪ ಅಂದ್ರ ವಿಪಿನ್ ಕುಮಾರ್ ಅದರ. ಯಾರದಾರ? ವಿಪಿನ್ ಕುಮಾರ್ ಅದರ. ನೋಡ್ರಿ, ಇದರ ರಚನೆ ಯಾವ ರೀತಿ ಆಗ್ತದಂದ್ರ ಇದು ಇಂದಿನ ನ್ಯಾಷನಲ್ ಏರ್ಪೋರ್ಟ್ಸ್ ಅಥಾರಿಟಿ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಎಂಬ 2 ಸಂಸ್ಥೆಗಳನ್ನು ವಿಲೀನಗೊಳಿಸಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನಪ್ಪಾ ಅಂದ್ರ ರಚನೆ ಮಾಡಲಾಗ್ತದ. ನೋಡ್ರಿ, ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ನೋಡ್ರಿ, ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇವು 2 ಸಂಸ್ಥೆಗಳನ್ನು ವಿಲೀನಗೊಳಿಸಿ ಯಾವ ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಾರಪ್ಪ ಅಂದ್ರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾವನ್ನು ಏನಾಗ್ತದಪ್ಪ ಅಂದ್ರ ರಚಿಸಲಾಗ್ತದ. ಇಲ್ಲಿಗೆ ಏನಾಗ್ತದಪ್ಪ ಅಂದ್ರ ಕ್ಲಾಸ್ ಏನಪ್ಪ ಅಂದ್ರ ಮುಗಿಸೋನು. ಇನ್ನು ಉಳಿದಂತ ಮುಂದಿನ ಟಾಪಿಕ್ ಒಳಗ ಮುಂದಿನ ವಿಡಿಯೋದೊಳಗೆ ಏನಪ್ಪ ಅಂದ್ರ
ವಾಯು ಸಾರಿಗೆ ಸಂಬಂಧಿಸಿದಂತೆ ವಿಶೇಷವಾದ ಮಾಹಿತಿ ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನು ಮಾಡೋಣ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋನ ನೋಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದಿನ ಕ್ಲಾಸ್ ನಲ್ಲಿ ವಾಯು ಸಾರಿಗೆ ಸಂಬಂಧಿಸಿದ ವಿಶೇಷ ಮಾಹಿತಿ ಮತ್ತು ಅದರ ಜೊತೆಗೆ ಏನಪ್ಪಾ ಅಂದ್ರ ಭಾರತದ ಯಾವ ಯಾವ ನಗರದಲ್ಲಿ ಯಾವ್ಯಾವ ವಿಮಾನ ನಿಲ್ದಾಣ ಸಂಸ್ಥೆಗಳು, ಭಾರತದ ಒಟ್ಟಾರೆ ಏನಪ್ಪಾ ಅಂದ್ರೆ 163 ಏನಪ್ಪಾ ಅಂದ್ರ ವಿಮಾನಯಾನಗಳ ಅಂದ್ರೆ ವಿಮಾನಯಾನ ಸಂಸ್ಥೆಗಳು ಏರ್ಪೋರ್ಟ್ಸ್ ಗಳು ಏನಪ್ಪಾ ಅಂದ್ರ ಅದಾವ. ಅವುಗಳ ಬಗ್ಗೆ ಮುಂದಿನ ಕ್ಲಾಸ್ ಒಳಗೆ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡೋಣ. ಇಲ್ಲಿ ಏನ್ ಪ್ರಶ್ನೆ ಕೇಳ್ತಾನಪ್ಪ ಅಂದ್ರ ಅವಾಗ ಯಾವ ವಿಮಾನಯಾನ ಸಂಸ್ಥೆ ಅಂದ್ರೆ ವಿಮಾನ ನಿಲ್ದಾಣಗಳು ಯಾವ ರಾಜ್ಯದಲ್ಲಿ, ವಿಮಾನ ನಿಲ್ದಾಣಗಳು ಯಾವ ರಾಜ್ಯದೊಳಗೆ ಅದಾವ, ಯಾವ ಸ್ಥಳದಲ್ಲಿ ಅದಾವ ಅನ್ನೋ ಪ್ರಶ್ನೆ ಕೇಳ್ತಾನ. ಅವುಗಳ ಬಗ್ಗೆ ಏನಪ್ಪಾ ಅಂದ್ರೆ ಮುಂದಿನ ಕ್ಲಾಸ್ ಒಳಗೆ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡೋಣ. ನಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.